गोदावरी का पवित्र तीर, गोदावरी का पवित्र नीर, गोदावरी का शीतल समीर भवतिमिरनाशक, गोदावरी का महात्म रुचिर प्रसिद्ध जो अखिल विश्व भर, एक से एक धुरंधर संत प्रवर प्रकटे यहाँ। गोमती तीर पर तीर्थ अनेक, परिक्रमा यहाँ की पाप नाशक, स्नान पान से भवरोग नष्ट। ಸಾಯಿ ಚರಿತ್ರೆ ಗ್ರಂಥದಲ್ಲಿ ಈ ರೀತಿಯಾಗಿ ಉಲ್ಲೇಖನವಾಗಿದೆ. ಪುರಾಣಗಳಲ್ಲಿ ಗೋದಾವರಿ ನದಿಯನ್ನು ಗೋಮತಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಈ ಗೋಮತಿ ನದಿ ತೀರವು ಪವಿತ್ರ ಪಾವನವೆಂದು ಹೇಳಲಾಗಿದೆ. ಗೋದಾವರಿ ನದಿ ಜಾಗದಲ್ಲಿ ಅನೇಕ ತೀರ್ಥಕ್ಷೇತ್ರಗಳು ಸ್ಥಾಪಿತವಾಗಿವೆ. ಇದರಲ್ಲಿ ತ್ರಯಂಬಕೇಶ್ವರ, ಜ್ಯೋತಿರ್ಲಿಂಗ ಮತ್ತು ಶ್ರೀರಾಮ ಪ್ರಭುವಿನ ವಾಸ್ತವ್ಯದಿಂದ ಪವಿತ್ರವಾಗಿರುವ ನಾಸಿಕ್ ಎಂಬ ನಗರವಿದೆ. ಈ ಗೋದಾವರಿ ನದಿ ತೀರದಲ್ಲಿ ಅನೇಕ ಮಹಾ ಸಾಧು ಸಂತರ ಸಮಾಧಿಗಳಿವೆ. ನಿವೃತ್ತಿ ಮಹಾರಾಜ್, ಚಂಗದೇವ್ ಮಹಾರಾಜ್, ಪುಣತಾಂಬ, ತ್ರಯಂಬಕೇಶ್ವರ ಹಾಗೂ ಶ್ರೀ ಕ್ಷೇತ್ರ ಪೈಠಾಣದಲ್ಲಿ ಏಕನಾಥ ಮಹಾರಾಜರು ಪ್ರಮುಖರಾಗಿದ್ದಾರೆ. ಈ ತೀರ್ಥಕ್ಷೇತ್ರಗಳಲ್ಲಿ ಪ್ರಮುಖರಾದ ಶ್ರೀ ಜ್ಞಾನೇಶ್ವರ ಮಹಾರಾಜ್ ಅವರು ಒಂದು ಮಹಾನ್ ಗ್ರಂಥವನ್ನು ರಚಿಸಿದರು. ಇದು ಜ್ಞಾನೇಶ್ವರಿ ಎಂಬ ನಾಮಾಂಕಿತದಿಂದ ಸುಪ್ರಸಿದ್ಧವಾಗಿದೆ. ಈ ಆಧ್ಯಾತ್ಮಿಕ ಪರಂಪರೆಗೆ ಅನುಗುಣವಾಗಿ ಮತ್ತಿಬ್ಬರು ಮಹಾನ್ ಸಂತರ ವಾಸ್ತವ್ಯವಿರುವುದರಿಂದ 19ನೇ ಶತಮಾನದಲ್ಲಿ 2 ತೀರ್ಥಕ್ಷೇತ್ರದ ಉಗಮವಾಯಿತು. ಅವುಗಳಲ್ಲಿ ಒಂದು ಗೋದಾವರಿ ಕರಾವಳಿಯಲ್ಲಿರುವ ಶ್ರೀ ಶಿರಡಿ ಕ್ಷೇತ್ರ, ಮತ್ತೊಂದು ಗೋದಾವರಿ ಪ್ರಕೃತಿಯಿಂದ ನಿರ್ಮಿಸಲ್ಪಟ್ಟ ಸರಾಲಬೇಗ್ ಕ್ಷೇತ್ರ. ಇಲ್ಲಿ ಮಹಾನುಭಾವ ಭಗವಂತ ಪಂಡರಾಪುರ ವಿಠ್ಠಲನ ಜ್ಯೇಷ್ಠ ಭಕ್ತನಾದ ಶ್ರೀ ಗಂಗಾಗಿರಿ ಮಹಾರಾಜರಿಂದ ಸ್ಥಾಪಿತವಾದ ಒಂದು ಮಠವಿದೆ. ಈ ಮಠವನ್ನು ಆಧ್ಯಾತ್ಮಿಕ ಮಾರ್ಗದ ಮಹಾನ್ ಜ್ಞಾನಪೀಠವೆಂದೇ ಕರೆಯಲಾಗುತ್ತದೆ. ಹಾಗಾಗಿ ಈ ಮಠವನ್ನು ಬಹಳ ಪಾವನ ಕ್ಷೇತ್ರವೆಂದೇ ಕರೆಯುತ್ತಾರೆ. ಶ್ರೀ ಶಿರಡಿ ಪ್ರದೇಶದ ಅಭಿವೃದ್ಧಿಯು ಭಗವಾನ್ ಸ್ವರೂಪರಾದ ಶ್ರೀ ಸಾಯಿನಾಥ್ ಮಹಾರಾಜರವರ ಸಂಗತಿಯಿಂದ ಹೊರಹೊಮ್ಮಿತು. ಇದು ಪ್ರಪಂಚದಿಂದ ಚಿರಪರಿಚಿತವಾಗಿದೆ. ಆದರೆ ಶ್ರೀ ಸಾಯಿಬಾಬಾರವರು ಮಹಾನ್ ಸಂತ ಶ್ರೇಷ್ಠರಾಗುವ ಮುನ್ನವೇ ಅರಿಯದ ಕೆಲಸಗಳನ್ನು ಶ್ರೀ ಗಂಗಾಗಿರಿ ಬಾಬಾರವರು ಮಾಡುತ್ತಿದ್ದರು. ಈ ಸಂಗತಿಯು ಬಹಳ ಜನರಿಗೆ ತಿಳಿದಿಲ್ಲ. ಮತ್ತೊಂದು ವಿಚಾರವೇನೆಂದರೆ, ಪ್ರಸಿದ್ಧ ವೈಷ್ಣವರು ಆದ ಶ್ರೀ ಗಂಗಾಗಿರಿ ಮಹಾರಾಜರವರು ಒಂದು ದಿನ ಶಿರಡಿ ಗ್ರಾಮದಲ್ಲಿ ಹರಿನಾಮ ವಾರವನ್ನು ಆಯೋಜಿಸಿದ್ದರು. ಈ ಒಂದು ಆಚರಣೆಯಲ್ಲಿ ಆಯೋಜಿಸಿದ್ದ ಅನ್ನದಾನ ಮತ್ತು ಕೀರ್ತನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಹಾಜರಾಗಿದ್ದ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಆ ಕ್ಷಣದಲ್ಲಿ ಅವರ ದೃಷ್ಟಿಯು ಹೆಗಲ ಮೇಲೆ ಮಣ್ಣಿನ ಮಡಿಕೆಯನ್ನು ಹೊತ್ತು ಅಲ್ಲೇ ಇದ್ದ ಗಿಡಮರಗಳಿಗೆ ನೀರು ಹಾಕುತ್ತಿದ್ದ ಶ್ರೀ ಸಾಯಿಬಾಬಾರವರ ಮೇಲೆ ಬಿತ್ತು. ಶ್ರೀ ಸಾಯಿಬಾಬಾರನ್ನು ನೋಡುತ್ತಿದ್ದ ಹಾಗೆಯೇ ಅವರ ಬಾಯಿಂದ ಬಂದ ಮಾತುಗಳು ಇವು: ಹೇ, ಈ ಮಹಾನ್ ವ್ಯಕ್ತಿಯು ಇಲ್ಲಿಗೆ ಯಾವಾಗ ಬಂದರು? ನೀವು ಎಲ್ಲ ಶಿರಡಿ ನಿವಾಸಿಗಳು ತುಂಬ ಭಾಗ್ಯವಂತರು. ಇಂತಹ ಒಂದು ಅಮೂಲ್ಯವಾದ ಮಾಣಿಕ್ಯವನ್ನು ಪಡೆಯುವುದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀರಾ. ನನ್ನ ಮಾತನ್ನು ನೆನಪಿಟ್ಟುಕೊಳ್ಳಿ. ಈ ವ್ಯಕ್ತಿಯು ಇಂದು ಇಲ್ಲಿ ಸಾಮಾನ್ಯ ಭಿಕ್ಷುಕನಾಗಿ ಜೀವನ ನಡೆಸುತ್ತಿರಬಹುದು. ಆದರೆ ಮುಂದೆ ಒಂದು ದಿನ ಪೂರ್ತಿ ಪ್ರಪಂಚವೇ ಇದು ಒಂದು ಅಮೂಲ್ಯವಾದ ರತ್ನವೆಂದು ಹೇಳುತ್ತದೆ. ಇದು ವಜ್ರ, ಇದು ವಜ್ರ ಎಂದು ವೇದಿಕೆಯಲ್ಲಿ ಹೇಳಿದರು. ಸಂತ ಗಂಗಾಗಿರಿ ಮಹಾರಾಜರವರು 1814ರಲ್ಲಿ ಔರಂಗಾಬಾದ್ ಜಿಲ್ಲೆಯ ವೈಜಾಪುರ ತಾಲೂಕಿನ ಬಳಿ ಕಾಪುಸ್ವಡ್ಗಾಂವ್ ಎಂಬ ಗ್ರಾಮದಲ್ಲಿ ಜನಿಸಿದರು. ಮಹಾರಾಜರು ಒಂದು ಚಿಕ್ಕ ಶಾಲೆಯಲ್ಲಿ ಕೇವಲ 3 ವರ್ಷ ವಿದ್ಯಾಭ್ಯಾಸ ಮಾಡಿದರು ಮತ್ತು ಆ ವಿದ್ಯಾಭ್ಯಾಸವನ್ನು ತೊರೆದು ಅವರು 12 ವಯಸ್ಸಿನಿಂದಲೇ ಧಾರ್ಮಿಕ ಪುಸ್ತಕಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಹಾಗೂ ಮಹಾರಾಜರು
ತಮ್ಮ 14ನೆಯ ವಯಸ್ಸಿನಿಂದಲೇ ಕುಸ್ತಿ ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಅಷ್ಟಲ್ಲದೆ ಆ ಪ್ರದೇಶದ ಪ್ರಸಿದ್ಧರಾದ ಪೈಲ್ವಾನರೊಂದಿಗೆ ಗುರುತಿಸಿಕೊಂಡಿದ್ದರು. ಮಹಾರಾಜರು ತಮ್ಮ 20 ವಯಸ್ಸಿನಲ್ಲಿ ಕಾಪುಸ್ ವಡ್ಗಾಂವ್ ಗ್ರಾಮದಲ್ಲಿ ವಾಸಿಸುತ್ತಿರುವಾಗ ನಾಥ್ ಪಂಥಿ ಗುರುವಿನ ಸ್ವರೂಪದಲ್ಲಿ ತಮ್ಮ ಸದ್ಗುರುಗಳ ಪ್ರಾಪ್ತಿಯಾಯಿತು. ಆಗಿನಿಂದ ನಾಥ ಸಂಪ್ರದಾಯ ಹಾಗೂ ಶಿವ ಸಂಪ್ರದಾಯದ ಅಧ್ಯಯನ ಉಪಾಸನೆಯನ್ನು ಶುರು ಮಾಡಿದರು. ಒಂದು ದಿನ ಆಕಸ್ಮಿಕವಾಗಿ ಅವರ ಭೇಟಿ ಸಾವ್ಕೆಡೆ ಗ್ರಾಮದ ಕಳುಬಾದನಗರ್ ಎಂಬ ಹೆಸರಿನ ಸದ್ಗುಣ ವ್ಯಕ್ತಿಯೊಂದಿಗೆ ಆಯಿತು. ಶ್ರೀ ಕಳುಬಾದನಗರ್ ಅವರಿಗೆ ತಮ್ಮ ಬಳಿ ಇರುವ ಜ್ಞಾನೇಶ್ವರಿ ಗ್ರಂಥದ ಹಸ್ತಲಿಖಿತ ಪ್ರತಿಯನ್ನು ಗಂಗಾಗಿರಿ ಮಹಾರಾಜರಿಗೆ ನೀಡುವ ಅರಿವು ಆಯಿತು. ಈ ರೀತಿಯಾಗಿ ಕಳುಬಾರ ಅರಿವಿನ ಮಾಧ್ಯಮದಿಂದ ಮಹಾರಾಜರಿಗೆ ಈ ಗ್ರಂಥ ದೊರೆಯಿತು. ಮತ್ತೊಂದು ಘಟನೆಯಿಂದ ಗಂಗಾಗಿರಿ ಮಹಾರಾಜರಿಗೆ ತಮ್ಮ ಜೀವನದ ಮತ್ತೊಂದು ತಿರುವು ತಿಳಿಯಿತು. ಮಹಾರಾಜರು ಪುನತಾಂಬದಿಂದ ಕುಸ್ತಿಯನ್ನು ಗೆದ್ದು ಮುತುಲಾಟಾನ ಎಂಬ ಗ್ರಾಮದಲ್ಲಿ ಠಿಕಾಣಿ ಹೂಡಿದರು. ಅಲ್ಲಿ ಲಕ್ಷ್ಮಣ ಬಾವಾಗಿರಿ ಎಂಬ ಹೆಸರಿನ ಬಾಲ ಬ್ರಹ್ಮಚಾರಿಯ ಭೇಟಿಯಾಯಿತು. ಅವರು ಮಹಾರಾಜರಿಗೆ ಅದೇ ಸಾಧಾರಣ ವ್ಯಕ್ತಿಯನ್ನು ಕುಸ್ತಿಯಲ್ಲಿ ಯಾರು ಬೇಕಾದರೂ ಸೋಲಿಸಬಹುದು, ಆದರೆ ಕಾಲವು ಅತಿರಥ ಮಹಾರಥರನ್ನೇ ಕಬಳಿಸಿರುತ್ತದೆ. ದೊಡ್ಡ ದೊಡ್ಡ ಅಧಿಕಾರಿ ವ್ಯಕ್ತಿಗಳೇ ಕಾಲದ ಮುಖದಲ್ಲಿ ಹವನವಾಗಿರುತ್ತಾರೆ. ಅಂತಹ ಕಾಲವನ್ನು ಯಾರು ಮಣಿಸುತ್ತಾರೋ ಅವರೇ ನಿಜವಾದ ಪೈಲ್ವಾನ್ ಎಂದು ಉಪದೇಶಿಸಿದರು. ಈ ಅಮೃತವಾಹಿನಿಯಿಂದ ಮಹಾರಾಜರಲ್ಲಿ ಮೂಲತಃ ಪರಿವರ್ತನೆ ಆಯಿತು. ಅಂದಿನಿಂದ ಮಹಾರಾಜರು ಕುಸ್ತಿಯಾಡುವುದನ್ನು ನಿಲ್ಲಿಸಿ ಜ್ಞಾನೇಶ್ವರಿ ತುಕಾರಾಮರ ಕಥೆಯನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಅಂದಿನಿಂದ ಅವರನ್ನು ಮಹಾನ್ ವೈಷ್ಣವ ವೀರರ ಜೊತೆಗೆ ಗುರುತಿಸಲ್ಪಟ್ಟರು. ಹಳ್ಳಿಗಳಲ್ಲಿ ನೃತ್ಯ, ಹಾಡುಗಾರಿಕೆ, ಚಮತ್ಕಾರ, ಚಂಚಲತೆ ಇತ್ಯಾದಿ ಬಗ್ಗೆ ಒಲವು ಮೂಡಿತು. ಐಷಾರಾಮಿ ಜೀವನವು ಸಾಮಾನ್ಯವಾಯಿತು. ಅಂತಹ ಅನುಕೂಲಕರ ವಾತಾವರಣದಲ್ಲಿ ಸಮಾಜದ ಮತ್ತು ಆಧ್ಯಾತ್ಮಿಕತೆಯ ಲಕ್ಷ್ಯವನ್ನು ಸಂತ ಗಂಗಾಗಿರಿ ಮಹಾರಾಜರು ಕಠಿಣ ಪರಿಶ್ರಮದಿಂದ ಸಾಧಿಸಿದರು. ಇದರ ಫಲಸ್ವರೂಪವಾಗಿ ಗೋಮತಿ ತೀರದ ಸಂಪೂರ್ಣ ಪ್ರದೇಶವು ಭಕ್ತಿಮಯ ವಾತಾವರಣದಿಂದ ತುಂಬಿತು. ಆ ಸಮಯದಲ್ಲಿ ಉತ್ತಮ ಫಸಲಿತ್ತಾದರೂ ಪದೇ ಪದೇ ಆಗುತ್ತಿದ್ದ ಪ್ರಕೃತಿಯ ವಿಕೋಪದಿಂದ ಕ್ಷಾಮವನ್ನು ಎದುರಿಸಬೇಕಾಯಿತು. ಜನರು ಹಸಿವಿನಿಂದ ಸಾಯುತ್ತಿದ್ದರು. ಆ ಸಮಯದಲ್ಲೇ ಮಹಾರಾಜರು ಬಹಳ ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದರು. ಆ ಕಾರ್ಯವು ಇಲ್ಲಿಯವರೆಗೂ ಸಾಗಿ ಬಂದಿದೆ. ಆ ಕ್ರಾಂತಿಕಾರಿ ಕಾರ್ಯದ ಹೆಸರೇ ಅಖಂಡ ಹರಿನಾಮ ಸಪ್ತಾಹ. ಈ ಹರಿನಾಮ ಸಪ್ತಾಹವು ಅವರ ಜೀವನದ ಉದ್ದೇಶವಾಗಿ ಮಾರ್ಪಟ್ಟಿತು. ಹಸಿವಿನಿಂದ ಬಳಲುತ್ತಿದ್ದ ಜನರಿಗೆ ಪರಿಹಾರ ನೀಡುವ ಸಲುವಾಗಿ ಅವರು ಹರಿನಾಮ ಸಪ್ತಾಹದಲ್ಲಿ ಅನ್ನದಾನ ಮಾಡಿದರು. ಮಹಾರಾಜರು ಬರಗಾಲದಿಂದ ಬಳಲುತ್ತಿದ್ದ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನ್ನದಾನ ಮಾಡುವ ಕಾರ್ಯವನ್ನು ಮಾಡುತ್ತಾ ಬಂದರು. ಕೆಲವೊಮ್ಮೆ ವರ್ಷ ಪೂರ್ತಿ 5-6 ಪ್ರದೇಶಗಳಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ಆಯೋಜನೆ ಮಾಡಿದರು. 1858ರಿಂದ ಈ ಮಹಾನ್ ಕಾರ್ಯವನ್ನು ನಿರಂತರವಾಗಿ ಆಯೋಜಿಸುತ್ತಾ ಬಂದಿದ್ದರು. ಈ ಕಾರ್ಯಕ್ಕೆ ಸ್ಥಿರತೆ ನೀಡುವ ಸಲುವಾಗಿ ಸಂತ ಗಂಗಾಗಿರಿ ಮಹಾರಾಜರು ನಿರಂತರ ಕೃಷಿಯನ್ನು ಕೈಗೊಳ್ಳಲು ಪ್ರಯತ್ನಿಸಿದರು. ಈ ಕೆಲಸಕ್ಕಾಗಿ ಬ್ರಹ್ಮಜ್ಞಾನವನ್ನು ಪಡೆದು ಗತಾಯುಷ್ಯದಲ್ಲಿ ಪರಮ ಪಾವನ ಅನುಭವಗಳನ್ನು ಪಡೆದರು. ಮಹಾರಾಜರು ಆ ರಾಜ್ಯವನ್ನು ಪಡೆಯುವ ಪ್ರಯತ್ನವನ್ನು ಪ್ರಾರಂಭಿಸಿದರು. ಆ ಪ್ರದೇಶದ ಹೆಸರೇ ಸರಳಾಬೇಟ್. ಸರಳಾಬೇಟ್ ಶಿರಡಿಯಿಂದ ಪುಣತಾಂಬ, ಮಾತಲ್ಟಾಣ್, ನಾಗೂರ್ನಿಂದ ಮುಂದೆ ಹೋಗಿ ಸರಿಸುಮಾರು 30ರಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಈ ದ್ವೀಪವು ವೈಜಾಪುರ್ಕರ್ ಬಚ್ರಾಲ ಸೇಠ್ ಎಂಬ ಸಾಹುಕಾರನದಾಗಿತ್ತು. ಇವರು ಸಂತ ಗಂಗಾಗಿರಿ ಮಹಾರಾಜರವನ್ನು ಗೌರವಿಸುವವರಲ್ಲಿ ಒಬ್ಬರು. ಈ ಜಾಗವನ್ನು 1873ರಲ್ಲಿ ಬಚ್ರಾಲ ಶೇಠ್ ಅವರು ಸಂತ ಗಂಗಾಗಿರಿ ಮಹಾರಾಜರ ಅನ್ನದಾನದ ಯೋಜನೆಗೆ ಉತ್ಪನ್ನಗಳ ನಿರಂತರ ಮೂಲಕ್ಕಾಗಿ ದಾನ ನೀಡಿದ್ದರು.
ತದನಂತರ ಅವರ ಅನ್ನದಾನದ ಕೆಲಸವನ್ನು ಉತ್ತೇಜಿಸಲಾಗಿತ್ತು. ಸಾರ್ವಜನಿಕರ ಕೊಡುಗೆ, ಕೃಷಿಯ ಆದಾಯ ಮತ್ತು ಜನರ ಕಠಿಣ ಸೇವೆಯಿಂದಾಗಿ 150 ವರ್ಷದ ಹಳೆಯದಾದ ಈ ಪ್ರದೇಶವು ತೀರ್ಥ ಪ್ರದೇಶವಾಗಿದೆ. ನಂತರ ಮಹಾರಾಜರ ಕಂಠದಿಂದ ಬಂದ ಅಮೃತವಾಣಿ ಇಲ್ಲಿ ಅನುಭವಕ್ಕೆ ಸಿಗುತ್ತದೆ. ದೇನೆ ಕೋ ಅನ್ನದಾನ, ಲೇನೆ ಕೋ ಹರಿನಾಮ, ತರ್ನೆ ಕೋ ಲೀನತಾ, ಡೂಬನೆ ಕೋ ಅಭಿಮಾನ. ಕ್ರಮೇಣ ಸರಳಾಬೇಡ್ ಪ್ರದೇಶವು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯದ ಕೇಂದ್ರವಾಯಿತು. ಇಂದು ಇಲ್ಲಿ ಅನ್ನದಾನ, ಗೋಶಾಲೆ, ಪಾಠಶಾಲೆ, ಆಧ್ಯಾತ್ಮಿಕ ಜ್ಞಾನ ಕೇಂದ್ರ, ವರ್ಕರಿ ಸಂಪ್ರದಾಯದ ಶಿಕ್ಷಣವನ್ನು ಒದಗಿಸುವ ಕೇಂದ್ರ ಮತ್ತು ಹೊಸ ತಲೆಮಾರಿನ ಕೀರ್ತನೆಗಾರರ ಕೇಂದ್ರ ರಚನೆಯಾಗಿದೆ. ಪ್ರಾಚೀನ ಆಧ್ಯಾತ್ಮಿಕ ಪುಸ್ತಕಗಳು ಮತ್ತು ಗ್ರಂಥಗಳಿಂದ ತುಂಬಿದ ಗ್ರಂಥಾಲಯವಿದೆ. ಅಂತಹ ಉಪಯುಕ್ತ ಕೇಂದ್ರಗಳು ಕಾರ್ಯರೂಪವಾಗಿದೆ. ಅಂತಹ ಮಹಾನ್ ವಿಭೂತಿ ಸಂತ ಗಂಗಗಿರಿ ಮಹಾರಾಜರ ಸಮಾಧಿ ಮತ್ತು ವಿಠ್ಠಲ್ ರುಕ್ಕುಮಾಯಿ ಶಿವದೇವರ ದೇವಾಲಯ ಮತ್ತು ಗಂಗಗಿರಿ ಮಹಾರಾಜರ ನಂತರ ಅವರ ಕಾರ್ಯವನ್ನು ನಿರ್ವಹಿಸಿದ ಉತ್ತರಾಧಿಕಾರಿಗಳ ಸಮಾಧಿ ಇಲ್ಲಿದೆ. ಇಂದು ಈ ಸಂಪ್ರದಾಯದ ಪ್ರಸ್ತುತ ಉತ್ತರಾಧಿಕಾರಿ ಶ್ರೀ ರಾಮಗಿರಿ ಮಹಾರಾಜರ ಮಾರ್ಗದರ್ಶನದಲ್ಲಿ ಈ ಮಠವು ನಡೆಸಲಾಗುತ್ತಿದೆ. सालावेट की परिक्रमा और गोदावरी की परिक्रमा के साथ दीपोत्सव और मां गोदावरी की आरती, यह हमारे प्रोग्राम में रहेगा. हर दिन भक्तों के लिए यह सुविधा उपलब्ध होगी. दूसरा मुद्दा यह है कि नक्षत्र भाग, राशि, नक्षत्र और ग्रह, इनका जो संबंध आता है, हर राशि के नक्षत्र के ग्रह के जो वनस्पतियां होती हैं, वह वनस्पतियां और नक्षत्र मंडल जैसा ऊपर नक्षत्र मंडल होता है, उसी तरह नीचे नक्षत्र मंडल बनेगा. और उस नक्षत्र के वृक्ष के नीचे बैठ करके जो मानसिक समाधान आपको मिलेगा, वह नक्षत्र बाग यहां बनेगी. तीसरा मुद्दा यह है कि यहां ध्यान केंद्र बनेगा, क्योंकि अपने समाधान के लिए, अंतःकरण वृत्ति स्थिरता के लिए ध्यान की आवश्यकता होती है. और एक भव्य ध्यान केंद्र बनेगा. कुछ लोगों को समय कम होता है, उनके लिए 8 दिन, 10 दिन, 15 दिन के लिए ध्यान की सुविधा बनेगी. और वहां उनके भोजन की व्यवस्था, निवास की व्यवस्था और कुशल आचार्य यहाँ उनके लिए लाए जाएंगे और उस कुशल आचार्य से और उनको उस ज्ञान की प्राप्ति हो जाएगी. ಈ ತೀರ್ಥಕ್ಷೇತ್ರದಲ್ಲಿ ಇನ್ನೊಂದು ಅನನ್ಯ ಕಾರ್ಯವು 1932ರಿಂದ ಚಾಲ್ತಿಯಲ್ಲಿದೆ. ಇಲ್ಲಿ ಅಂಧ ಭಕ್ತರ ಕಡೆಯಿಂದ ಅಖಂಡ ವೀಣಾವಾದವು ನಿರಂತರವಾಗಿ ಸಾಗುತ್ತಿದೆ. ಈ ವೀಣಾವಾದವು ಯಾವುದೇ ಅಡೆತಡೆ ಇಲ್ಲದೆ 1930ರಿಂದ ಇಲ್ಲಿಯವರೆಗೂ ನಡೆಯುತ್ತಾ ಬರುತ್ತಿದೆ. ಸಂತ ಗಂಗಗಿರಿ ಮಹಾರಾಜರ ಸಾಹಸದಲ್ಲಿ ಗೋಮತಿ ತೀರದ ಜನರ ಕೊಡುಗೆ ಸಾಕಷ್ಟಿದೆ. ಇಲ್ಲಿನ ಸಾರ್ವಜನಿಕರ ಕೊಡುಗೆ ಮತ್ತು ಕೋಟ್ಯಾಂತರ ವೆಚ್ಚದಲ್ಲಿ ಒಂದು ಉತ್ಸವವನ್ನು ಆಯೋಜಿಸಲಾಗುತ್ತದೆ. ಉತ್ಸವದಲ್ಲಿ ಉಳಿದ ಮೊತ್ತವನ್ನು ಸರಳಾಬೇಟ್ ಕ್ಷೇತ್ರದ ಅಭಿವೃದ್ಧಿಗೆ ಬಳಸಲಾಗುತ್ತದೆ. ಸಂತ ಗಂಗಗಿರಿ ಮತ್ತು ಸಾಯಿನಾಥ್ರವರ ನಡುವೆ ವಿಶೇಷ ಸಂಬಂಧದ ಪ್ರಸ್ತಾಪವಿದೆ. ಆಧ್ಯಾತ್ಮಿಕ ಅನುಭವದಲ್ಲಿ ಇಬ್ಬರೂ ಸಂತರು ಸೂಕ್ಷ್ಮ ಎಳೆಯಿಂದ ಸಂಪರ್ಕ ಹೊಂದಿದ್ದಾರೆ. ಇಬ್ಬರೂ ಸಂತರ ಅವತಾರ ಕಾರ್ಯವು ಬಹುತೇಕ ಸಮಾನವಾಗಿದೆ. 2018ರ ಹರಿನಾಮ ಸಪ್ತಾಹ ಸರಣಿಯಲ್ಲಿ ಶಿರಡಿ ನಿವಾಸಿಗರು ಅದೃಷ್ಟಶಾಲಿ ಎಂದು ಸಾಬೀತಾಯಿತು. ಯೋಗಿರಾಜ್ ಪರಬ್ರಹ್ಮ ಶ್ರೀ ಸಾಯಿನಾಥ್ ಮಹಾರಾಜರ ಸಮಾಧಿ ಶತಮಾನೋತ್ಸವದಲ್ಲಿ ಶಿರಡಿ ಗ್ರಾಮಸ್ಥರಿಗೆ ಈ ಹರಿನಾಮ ಸಪ್ತಾಹವನ್ನು ಆಯೋಜಿಸುವ ಸೌಭಾಗ್ಯವಿತ್ತು. ಈ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮತ್ತು ಭವ್ಯವಾದ ರೀತಿಯಲ್ಲಿ ಆಯೋಜಿಸಲಾಗಿತ್ತು. ಬಹಳ ವಿಶಾಲ ರೂಪದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು. ಇಲ್ಲಿಯವರೆಗೂ ಈ ಕಾರ್ಯಕ್ರಮವು ಒಂದು ಉದಾಹರಣೆಯಾಗಿ ಉಳಿದಿದೆ. ಈ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮತ್ತು ಭವ್ಯವಾದ ರೀತಿಯಲ್ಲಿ ಆಯೋಜಿಸಲಾಗಿತ್ತು.
ಇದನ್ನು ಅವರ ಸಮಾಧಿ ಶತಮಾನೋತ್ಸವದ ಪಾವನ ವರ್ಷದಲ್ಲಿ ಆಯೋಜಿಸಬೇಕು ಎಂಬುದು ಮಹಾರಾಜ ಸಾಯಿನಾಥ್ರವರ ಆಶಯವಾಗಿತ್ತು. ಸಂತ ಗಂಗಗಿರಿ ಮಹಾರಾಜರವರು ಇಡೀ ಜಗತ್ತಿಗೆ ಸಾಯಿನಾಥ್ ಮಹಾರಾಜರವರ ಪರಿಚಯ ಮಾಡುವುದರಲ್ಲಿ ಅಗ್ರಗಣ್ಯರಾಗಿದ್ದರು. ಬಹುಶಃ ಇದರ ಪರಿಣಾಮವಾಗಿ ಸಮಾರಂಭವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜಿಸಲಾಗಿತ್ತು. ಇಂತಹ ಭವ್ಯವಾದ ಸಮಾರಂಭ ಮತ್ತು ಕೋಟ್ಯಾಂತರ ರೂಪಾಯಿಗಳ ವೆಚ್ಚದ ಹೊರತಾಗಿಯೂ ಸುಮಾರು 1 ಕೋಟಿ ರು ಮೊತ್ತವು ಉಳಿದಿರುತ್ತದೆ. ಈ ಮೊತ್ತದೊಂದಿಗೆ ಸರಳಾ ಬೇಟ್ನಲ್ಲಿ ಅತಿಥಿ ಗೃಹದ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಲಾಯಿತು. ಈ ಕೆಲಸದ ಜವಾಬ್ದಾರಿಯನ್ನು ಶಿರ್ಡಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರಿಗೆ ವಹಿಸಲಾಯಿತು. ಸುಮಾರು 2 ವರ್ಷಗಳ ಕಠಿಣ ಪರಿಶ್ರಮದಿಂದ ಇಂದು ಸರಳಾ ಬೇಟ್ನಲ್ಲಿ ಭವ್ಯ ಮತ್ತು ವಿಸ್ತಾರವಾದ ಅತಿಥಿ ಗೃಹವು ಎದ್ದು ನಿಂತಿದೆ. ಶಿರಡಿ ಪರವಾಗಿ ಈ ಭಕ್ತಿ ಪೂರಕ ಅರ್ಪಣೆಯನ್ನು ಸಂತ ಗಂಗಗಿರಿ ಮಹಾರಾಜರಿಗೆ ಅರ್ಪಿಸಲಾಗಿದೆ. ಈ ವಾಸ್ತುವನ್ನು ಶಿರಡಿ ಗ್ರಾಮಸ್ಥರ ಭಕ್ತಿಯ ಸ್ಮಾರಕ ಎಂದು ಪರಿಗಣಿಸಲಾಗಿದೆ. ಇತಿಹಾಸ ಖಂಡಿತವಾಗಿಯೂ ಇದರಲ್ಲಿ ಹಸ್ತಕ್ಷೇಪ ಮಾಡುತ್ತದೆ. ನಿಶ್ಚಿತವಾಗಿಯೂ ಈ ಗೌರವಯುತ ಕ್ಷಣವು ಇತಿಹಾಸ ಪುಟಗಳಲ್ಲಿ ಸ್ಥಾನ ಪಡೆಯುತ್ತದೆ. ಈ ವಾಸ್ತುವಿನ ನಿರ್ಮಾಣವು ಇಡೀ ಪ್ರಪಂಚದ ಗಮನ ಸೆಳೆಯಲಿ. ಈ ಭರವಸೆಯೊಂದಿಗೆ ನಿಮಗೆ ವಿದಾಯ ಹೇಳುತ್ತಿದ್ದೇವೆ. ಬೋಲೋ ಶ್ರೀ 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 ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಂತ ಸಂಗ ದೇಯಿ ಸದಾ, ಸಂತ ಸಂಗ ದೇಯಿ ಸದಾ, ಸಂತ ಸಂಗ ದೇಯಿ ಸದಾ. तुका म्हणे गर्भवासी सुखे घालावे आम्हासी, सुखे घालावे आम्हासी, सुखे घालावे आम्हासी. ऋण गाईन आवडी हेची माझी सर्व जोडी, माझी सर्व जोडी हेची माझी सर्व जोडी.